ನಮಸ್ಕಾರ ಗೆಳೆಯರೆ. ನೀವು ನಿನ್ನೆ ಮೊನ್ನೆ ಅಥವಾ 4-5 ದಿನಗಳಿಂದ ನೋಡ್ತಾ ಇದ್ದೀರಿ, ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾಯಿದೆ. ಇಂಡಿಗೋ ಫ್ಲೈಟ್ಗಳು ಮಾತ್ರ ಕ್ಯಾನ್ಸಲ್ ಆಗ್ತಾಯಿದೆ. ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಅದಕ್ಕೆ ಕೆಲವರು ಕೇಂದ್ರ ಸರ್ಕಾರಕ್ಕೆ ಹೊಣೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದರ ಅಸಲಿ ತಪ್ಪು ಎಲ್ಲಿದೆ ಅಂತ ನಾನು ಇಲ್ಲಿ ಹೇಳ್ತೀನಿ. ಇಂಡಿಗೋ ಏರ್ಲೈನ್ಸ್ ಎಂಬ ಸಂಸ್ಥೆ ಅದು ಪ್ರೈವೇಟ್ ಸಂಸ್ಥೆ. ಇಂಥ ಪ್ರೈವೇಟ್ ಸಂಸ್ಥೆಗಳು ಹಲವಾರಿವೆ. ಏಷ್ಯಾ ಏರು, ಆಕಾಶ ಏರ್ಲೈನ್ಸು, ಜೆಟ್ ಏರ್ವೇಸು, ಜೆಟ್ ಏಷ್ಯಾ, ಇನ್ನೂ ಭಾಳ ಇದೆ, 8-10 ಏರ್ಲೈನ್ಸ್ ಇದೆ. ಇವೆಲ್ಲ ಡೊಮೆಸ್ಟಿಕ್ ಏರೋಪ್ಲೇನ್ ನಡೆಸ್ತಾರೆ. ಅಂದರೆ ಇಂಡಿಯಾದಲ್ಲೇ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಅಥವಾ ಒಂದು ಊರಿಂದ ಇನ್ನೊಂದು ಊರಿಗೆ ಡೊಮೆಸ್ಟಿಕ್ ಮಾತ್ರ. ಇವೇನು ಹೊರಗಡೆ ಹೋಗುವಂಥ ಪ್ಲೇನ್ಗಳಲ್ಲ. ಮಾಮೂಲಾಗಿ ಇಂಡಿಗೋ ಏರ್ಲೈನ್ಸ್ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಮೇಜರ್ ಆಗಿ ಇರುವಂಥ ಏರ್ಲೈನ್ಸ್ ಅಂದರೆ ಇಂಡಿಗೋ ಏರ್ಲೈನ್ಸ್ ಮಾತ್ರ. ಸರಿ ಸುಮಾರು 68% ಅದರದ್ದೇ ಪ್ರಾಬಲ್ಯ ಇದೆ ನಮ್ಮ ಇಂಡಿಯನ್ನಲ್ಲಿ. ಹಾಗಾಗಿ ಅದ್ರದ್ದು ಎಫೆಕ್ಟ್ ಆಗಿದೆ. ಅದು ಏನಾಗ್ತಾಯಿದೆ ಅಂದರೆ ಈಗ ಪ್ರಾಬ್ಲಮ್ಮು ಪೈಲಟ್ಗಳ ಕೊರತೆ ಆಗಿದೆ. ಬಟ್ ಆದರೆ ಪೈಲಟ್ಗಳ ಸಂಖ್ಯೆ ಈ ಕೊರತೆ ಆಗಿದೆಯಲ್ಲ, 18 ತಿಂಗಳಿಂದನೇ DGC ಅಂತ ಸಂಸ್ಥೆ ಇದೆಯಲ್ಲ ಕೇಂದ್ರ ಸರ್ಕಾರದಲ್ಲಿ, ಅದು ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡಿತ್ತು. ಆ ನೋಟಿಸ್ ಎಲ್ಲರೂ ಉತ್ತರಿಸಿದ್ರು. ಆಮೇಲೆ ಅದು ಎಲ್ಲ ಸಿಬ್ಬಂದಿ ವರ್ಗ, ಎಲ್ಲ ಏರ್ಲೈನ್ಸ್ ಕಂಪ್ನಿಯವರು ಪರಿಪಾಲನೆ ಮಾಡಿದರು. ಆದರೆ ಇಂಡಿಗೋ ಸಂಸ್ಥೆ ಮಾತ್ರ ಮಾಡಿಲ್ಲ. ಅದರದ್ದು ಎಫೆಕ್ಟು ಈಗ ಕಾಣ್ತಾ ಇದೆ. ಸೊ ಹಾಗಾಗಿ ಅದರ ಎಫೆಕ್ಟ್ ಆಗಿದೆ. ಬಟ್ ಆದರೆ ಕೇಂದ್ರ ಸರ್ಕಾರದವರು ತಮ್ಮ ರೂಲ್ಸನ್ನು ಈಗ ಹಿಂದಕ್ಕೆ ಪಡೆದಿದ್ದಾರೆ ಸದ್ಯಕ್ಕೆ. ಆದರೆ ಮುಂದೊಂದು ದಿವಸ ಇಂಡಿಗೋ ಏರ್ಲೈನ್ಸು ಇದು ಪ್ರೈವೇಟ್ ಕಂಪ್ನಿ, ಇದರ ಮಾಲೀಕ ಡಚ್ ನಾಗರಿಕ. ಇದರ ಮೇಲೆ ಕ್ರಮ ಆಗುತ್ತೆ, ವೇಟ್ ಮಾಡ್ತಾಯಿರಿ. ಅದ್ರ ಮೇಲೆ ನಾನೇ ಹೇಳ್ತೀನಿ. ಅಲ್ಲಿವರೆಗೆ ಬಿ ಅಲರ್ಟ್.